ಹಾಗೆ ನೀವು 36 ಎಕರೆ ಜಮೀನು ಖರೀದಿ ಮಾಡ್ಲಿಲ್ವಾ? ಅಕ್ಕ ಏನ್ ಪತ್ರ ಬರೆದಿದ್ರು? ಅಕ್ಕನ ಬಗ್ಗೆ ಮಾತಾಡಬಾರ್ದು ಬಿಡಿ. ನೀವು ಮಾಡಿದ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ. ಕುಮಾರಸ್ವಾಮಿ ಹಾಸನದಿಂದ ಬಂದು ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾಗಿ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದರು. ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು, ಈ ದೇಶವನ್ನು ಗೌರವದಿಂದ ನಿಮ್ಮನ್ನು ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನು, ಅವರ ಬದುಕನ್ನು, ಅವರ ಆಸ್ತಿಗಳನ್ನು ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂಥ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡೋಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂಥ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲಿರ್ಬೋದು, 1 ಎಕರೆ ಈ ಕಾನೂನನ್ನು ನಿಮ್ಮ ಕುಟುಂಬದವ್ರ ವಿರುದ್ಧ ಜಮೀನು ಎಲ್ಲೂ ಹೋಗ್ಲಿಲ್ವಲ್ಲ? ಈ ಭೂಮಿ ಆ ಮಕ್ಕಳು, ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರಿಗೆ, ಮುಂಜಿ ಮಾಡೋರಿಗೆ, ಅವ್ರಿಗೇನಾದ್ರು ಬದುಕನ್ನು ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ಈ ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರಿಗೆ? ಸೊ ಹೀಗೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಒಂದು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. 2 ಭಾಗವಾಗಿ ನೋಡ್ತಾ ಹೋದ್ರೆ ಈ ಪತ್ರಿಕಾಗೋಷ್ಠಿ, ಒಂದು ಇಡೀ ಈ ಬಿಡದಿಯ ಟೌನ್ಶಿಪ್ ಪ್ರಾಜೆಕ್ಟ್, ಸೊ ಅದರಲ್ಲಿ ಈ ಹಿಂದೆ ಆದಂಥ ಒಂದಷ್ಟು ಆದೇಶಗಳು, ಡೆವಲಪ್ಮೆಂಟ್ಗಳು, ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ, ಒಂದು ಭಾಗ. ಇನ್ನೊಂದು ಭಾಗ ಪೂರ್ತಿಯಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಹರಿಹಾಯ್ದಿದ್ದು, ಅವ್ರ ಜೈಲಿಗೆ ಕಳಿಸ್ಬೇಕು ಅಂತ ಇರುವಂಥದ್ದು, ಅಥವಾ ಈ ಒಂದು ಪ್ರಾಜೆಕ್ಟ್ಗೆ ಅವ್ರು ಹೇಗೆ ಅವರ ಒಂದು ಲಾಭಕ್ಕೋಸ್ಕರ ಅವರು ಇದನ್ನೆಲ್ಲವನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ, ಅವ್ರು ಏನು ಜಾಗ ಖರೀದಿ ಮಾಡಿದ್ದು ವಿಚಾರ ಆಗಿರಲಿ, ಅಥವಾ ಅವರು ತಂದಂಥ ಕೆಲವೊಂದಷ್ಟು ಗೆಜೆಟ್ ನೋಟಿಫಿಕೇಶನ್ಗಳು, ಇದೆಲ್ಲದ್ರ ಬಗ್ಗೆನೂ ಕೂಡ 2 ಭಾಗವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸುದೀರ್ಘವಾಗಿ ಮಾತನಾಡಿದ್ರು. ಇನ್ಫ್ಯಾಕ್ಟ್ ಬರೀ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಒಂದು ಕೆಲಸವನ್ನು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾಡಲಿಲ್ಲ. ಇನ್ಫ್ಯಾಕ್ಟ್ ಪ್ರತಿಯೊಂದಕ್ಕೂ ಕೂಡ ದಾಖಲೆಗಳನ್ನು ಇಟ್ಕೊಂಡು ಆ ದಾಖಲೆಗಳನ್ನು ಮುಂದಿಟ್ಟೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡೋರು. ಸೊ ಹಾಗೆ ಈಗ ರಾಮನಗರದಲ್ಲೂ ಕೂಡ, ಅಲ್ಲಿ ಬಿಡದಿಯಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡೆಯೋಣ. ಅದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಮೊದಲದಾಗಿ ಪ್ರಮೋದ್, ಇವತ್ತು ನಡೆದಂತಹ ಒಂದು ಸುದ್ದಿಗೋಷ್ಠಿ, ಡಿ.ಕೆ. ಶಿವಕುಮಾರ್ ಅವ್ರದ್ದು ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾತಾಡಿದ್ದು, ಹಾಗೆ ಕುಮಾರಸ್ವಾಮಿ ಅವರ ಮೇಲೆ ಹರಿಹಾಯ್ದಿದ್ದು, 2 ಭಾಗವಾಗಿ ನೋಡ್ತಾ ಹೋದ್ರೆ, ಮೊದಲದಾಗಿ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅವ್ರು ಹೇಳಿದಂತಹ ಕೆಲವೊಂದಷ್ಟು ವಿಚಾರಗಳು, ಸೊ ಹಿಂದೆ ಹೇಗೆ ನೋಟಿಫಿಕೇಶನ್ಗಳನ್ನು ಹೊರಡಿಸಿದ್ರು, ಇದು ನನ್ನ ಕನಸಿನ ಯೋಜನೆ ಅಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಹಳ ಮುಖ್ಯವಾಗಿ ಹೇಳಿದ್ದು ಅಂತ ಹೇಳಿದ್ರೆ, ಒಂದು ಸಮಿತಿ ರಚನೆ ಮಾಡ್ತೀನಿ ಅನ್ನುವಂಥದ್ದು. ಅಂದ್ರೆ ಇದರ ಅರ್ಥ ಏನು? ಹಾಗಾದ್ರೆ ಸಮಿತಿ ರಚನೆ ಆಗಿ ಇನ್ನೊಂದು 2 ತಿಂಗಳಲ್ಲಿ ಅವರು ವರದಿ ಕೊಡೋವರೆಗೂ ಕೂಡ ಇದು ಹೋಲ್ಡಲ್ಲಿ ಇರುತ್ತೆ ಅನ್ನುವಂಥದ್ದು, ಅಥವಾ ಈ ನೋಟಿಫಿಕೇಶನ್ ಹೊರಡಿಸ್ತೀವಿ, ಅಥವಾ ಅಲ್ಲಿ ಸರ್ವೆಗಳೆಲ್ಲವೂ ಕೂಡ ಮುಂದುವರಿತಾ ಇರುತ್ತೆ, ಅದಾದ ನಂತರ ಮಾಡಬೇಕೋ ಬೇಡವೋ ಅನ್ನುವಂಥ ತೀರ್ಮಾನ ರೈತರ ಅಭಿಪ್ರಾಯ ಪಡೆದು ಆ ಸಮಿತಿ ಏನು ಹೇಳುತ್ತೋ ಅದನ್ನ ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದು. ಇದು ಒಂಚೂರು ಗೊಂದಲ ಇದೆ. ಈ ಸಮಿತಿ ಬಗ್ಗೆ ಆಕ್ಚುಲಿ ಕ್ಲಾರಿಫಿಕೇಶನ್ ಏನಿದೆ ಅಂದ್ರೆ, ಇದಾದ ಮೇಲೆ ಇದು ಹೋಲ್ಡ್ ಅಂತನ ಅಥವಾ ಇಲ್ಲ ಮುಂದುವರಿಯುತ್ತೆ ಅಂತನ? ಪ್ರಮೋದ್, ಹಾಗಾದ್ರೆ ರೆಹಮಾನ್, ಈ ಸಮಿತಿ ಬಗ್ಗೆ ಮುಖ್ಯಮಂತ್ರಿಗಳೇ ಕೆಲವೊಂದಿಷ್ಟು ಮಾಹಿತಿಗಳನ್ನು ಇನ್ನಷ್ಟು ವಿವರವಾಗಿ ಕೊಡಬೇಕಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ಅಂಶಗಳಿದೆ. ಈಗಾಗಲೇ ಕೆಲವರು ಕೊಡೋದಕ್ಕೆ ರೆಡಿದ್ದಾರೆ, ಮತ್ತು ಕೆಲವರು ಅದನ್ನು ಕೊಡದೇ ಇರೋದಕ್ಕೂ ಕೂಡ ಅಂದರೆ ತೀರ್ಮಾನ ಮಾಡ್ತಿದ್ದಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಈ ತಾಂತ್ರಿಕ ವಿಚಾರಗಳನ್ನು ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಟೆಕ್ನಿಕಲಿ ಏನೆಲ್ಲ ಮಾಡಬೇಕಾಗತ್ತೆ, ಅಟ್ ದ ಸೇಮ್ ಟೈಮ್ ಇದನ್ನು ಮುಂದೆ ಏನು ಮಾಡಬೇಕು, ಏಕಾಏಕಿ ತಕ್ಷಣಕ್ಕೆ ನಿರ್ಧಾರ ಸರ್ಕಾರ ಖಂಡಿತವಾಗ್ಲೂ ಮಾಡಿಲ್ಲ. ಸರ್ಕಾರ ಈಗಲೂ ಕೂಡ ಪ್ರಾಜೆಕ್ಟನ್ನು ಅಧಿಕೃತವಾಗಿ ಕೈ ಬಿಟ್ಟಿಲ್ಲ. ಆದರೆ ಎಲ್ಲರನ್ನೂ ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು, ಅಂದರೆ ಈ ಒಂದು ಸಮಿತಿ ಆಗಬೇಕಾದಂಥ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳೇನೆಂದರೆ, ಈಗಾಗಲೇ ಭೂಮಿ ಕೊಟ್ಟಿದ್ದಾರೆ, ಮತ್ತೆ ಕೆಲವರು ಭೂಮಿ ಕೊಟ್ಟಿಲ್ಲ. ಈ ಪ್ರಾಜೆಕ್ಟ್ಗೆ ಇಂತಿಷ್ಟು ಭೂಮಿ ಬೇಕು ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಈಗಾಗಲೇ ಮಾಡಲಾಗಿದೆ. ಹೀಗಾಗಿ ಬರದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಬೇಕಾಗತ್ತೆ, ಇನ್ನು ಈಗಾಗಲೇ ಯಾರು ಕೊಡದೇ ಇರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಪ್ರಾಜೆಕ್ಟ್ನ ಹೇಗೆ ರೀಡಿಸೈನ್ ಮಾಡಬೇಕಾಗತ್ತೆ, ಅದ್ರ ಜೊತೆಗೆ ಕಾನೂನಾತ್ಮಕವಾಗಿ ಏನೆಲ್ಲ ಅಂಶಗಳಿರುತ್ತೆ, ಜೊತೆಗೆ ಟೆಕ್ನಿಕಲಿ ಏನೆಲ್ಲ ಅಂಶಗಳಿರುತ್ತೆ, ಇದೆಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಬೆಳವಣಿಗೆಗಳ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಅಂಶ ಅಂದರೆ, ಇಲ್ಲಿ
ಆಗ್ಬೋದಂತ ಚನ್ನರಾಯಪಟ್ಟಣ ಮಾಡೆಲ್ ಏನಿದೆ, ಹಿಂದೆ ಚನ್ನರಾಯಪಟ್ಟಣ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ನೇರವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೋಗಲ್ಲ, ಅವರಾಗೇ ಕೊಟ್ಟರು, ಅವರಾಗೇ ಬಂದರೆ ಖಂಡಿತವಾಗ್ಲೂ ಅದನ್ನು ಸ್ವಾಧೀನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಕೆಲವೊಂದು ಕಡೆಗೆ ಸರ್ವೆಯನ್ನು ಮಾಡಿದ್ದಾರೆ. ಅಂದರೆ ಅಲ್ಲಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ಯಾರು ಭೂಮಿ ಕೊಟ್ಟಿದ್ರಲ್ಲ ಅಂಥ ಕಡೆಗೆ ಸರ್ವೆಯನ್ನು ಮಾಡಿದ್ರು. ಹೀಗಾಗಿ ಆ ಒಂದು ಭಾಗ, ಆ ಒಂದು ಸ್ಪೀಡನ್ನು ಕೊಡುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಈ ರೆಡ್ ಝೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ದಾರೆ. ರೆಡ್ ಝೋನ್ ವಿಚಾರದಲ್ಲೂ ಕೂಡ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲಿ ರೆಡ್ ಝೋನನ್ನು ಹಾಕಲಾಗಿತ್ತು. ಈ ತದಕ್ಷಣಕ್ಕೆ ಅದನ್ನು ಏನೇ ಮಾಡದೇ ಇದ್ರೂ ಕೂಡ ಮುಂದಿನ ದಿನದಲ್ಲೇ ಇದನ್ನು ಅಗ್ರಿಕಲ್ಚರಲ್ ಝೋನ್ ಆಗಿ ಕನ್ವರ್ಟ್ ಮಾಡ್ಬೋದಾ, ಈ ಒಂದು ಚರ್ಚೆ ಕೂಡ ಖಂಡಿತವಾಗ್ಲೋದು. ಯಾಕೆಂದರೆ ಒಂದು ವೇಳೆ ರೆಡ್ ಝೋನ್ ಹಾಗೇ ಇದ್ದರೆ, ಅದನ್ನು ತೆಗೆದೇ ಇದ್ದರೆ ಅಭಿವೃದ್ಧಿ ಮಾಡೋದಕ್ಕೆ ಆಗಲ್ಲ. ಎಲ್ಲ ಕಾರಣಗಳಿಗೆ ಅಂದರೆ ಈ ಒಂದು ಸಮಿತಿಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದನ್ನು ಮುಂದಿನ ಪ್ರೊಸೆಸ್ಗಳನ್ನ ಹೇಗೆ ಮಾಡಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ, ಈ ಸಮಿತಿಯಲ್ಲಿ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಇದನ್ನು ಕಂಪ್ಲೀಟ್ ಆಗಿ ಹೋಲ್ಡ್ ಅಂತ ಹೇಳ್ತಾ ಇದ್ರು ಕೂಡ ಆ ವೇಗ ಏನಿದೆ, ಆ ವೇಗ ಖಂಡಿತವಾಗ್ಲೂ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. ಬಟ್ ಸರ್ಕಾರ ಈಗ ರೈತರನ್ನ ವಿಶ್ವಾಸಕ್ಕೆ ಪಡೆದು ಒಂದು ಅವರನ್ನ ಕರೆದು ಮಾತನಾಡಿಸಿ ಯಾರಿಗೆ ಇಚ್ಛೆ ಇದೆಯೋ ಅವರನ್ನ ಜೊತೆಗಿಟ್ಕೊಂಡು ಆನಂತರ ಮುಂದಿನ ತೀರ್ಮಾನ ಮಾಡೋದಕ್ಕೆ ಮುಂದಾಗ್ತದೆ. ಹೀಗಾಗಿ ಎಲ್ರಿಗೂ ಆತಂಕ ಏನಿತ್ತು, ಪ್ರಮುಖವಾಗಿ ಯಾರಿಗೆ ಕೊಡೋದಕ್ಕೆ ಮನಸ್ಸಿರಲಿಲ್ಲ ಅವರು ಯೋಜನೆಯನ್ನು ರದ್ದು ಮಾಡಿ ಅಂತ ಹೇಳಿದ್ರು. ಆದರೆ ಸದ್ಯಕ್ಕೆ ಸರ್ಕಾರ ಯೋಜನೆ ರದ್ದು ಮಾಡ್ತಾ ಇಲ್ಲ, ಬದಲಾಗಿ ಅವರಿಗೆ ಪೂರಕವಾಗಿ ಅಂದರೆ ಯಾರಿಗೆ ಕೊಡೋದಕ್ಕೆ ಅವಕಾಶ ಇದೆಯೋ ಅವರು ಬರಲಿ ಜೊತೆಗೆ. ಈಗಾಗಲೇ ಸರ್ಕಾರ ಅನೇಕ ಮುಖ್ಯಮಂತ್ರಿಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ವಿಶ್ವಾಸಕ್ಕೆ ಪಡೆದು, ರೈತರನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಇದನ್ನು ಮುಂದುವರಿಸೋ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದೆ. ಆದರೆ ಕೆಲವೊಂದಿಷ್ಟು ಟೆಕ್ನಿಕಾಲಿಟಿಗಳು ಜೊತೆಗೆ ಲೀಗಾಲಿಟಿಗಳು ಇದೆಲ್ಲವನ್ನು ಕೂಡ ಮುಂದೆ ನೋಡಿ ತೀರ್ಮಾನ ಮಾಡಬೇಕಾಗತ್ತೆ. ರೆಹಮಾನ್. ರೈಟ್, ಪ್ರಮೋದ್ ಹೋಲ್ಡ್ ನಾನು ಮತ್ತೆ ಮಾತಾಡ್ತಾನೆ.